Welcome to the English class. In the previous class, we have discussed Sheikh Chilli lessons, second part, isn't it? In the second part, Sheikh Chilli was thought about robbing storerooms of rich merchants, isn't it? Okay. In this class, what happened we will see. Let's go through the lesson. That night, when the clock struck 12, Sheikh Chilli set out on his task of robbing the merchant. He succeeded in sneaking into the storeroom. There he packed enough grain for himself. Just as he was about to move out, his eyes fell on a bowl full of milk. Sheikh Chilli was very hungry and could not resist the temptation of making delicious porridge for himself. ಇಲ್ಲಿ ಶೇಖ್ ಚಿಲ್ಲಿ ಓದ್ ಕ್ಲಾಸಲ್ಲಿ ಏನು ಡಿಸೈಡ್ ಮಾಡಿರ್ತಾನೆ, ಕಳ್ತನ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾನಲ್ವಾ. ಇವತ್ತವನು ಕಳ್ತನ ಮಾಡೋಕ್ಕೆ ಹೊರಟಿರ್ತಾನೆ. ದಟ್ ನೈಟ್ ವೆನ್ ದ ಕ್ಲಾಕ್ ಸ್ಟ್ರಕ್ 12 ಅಂತಂದರೆ ಗಡಿಯಾರದಲ್ಲಿ ಗಂಟೆ 12 ಬಾರಿಸ್ತಿದ್ದಂತೆ. ನೈಟ್ ಆ ದಿನ ರಾತ್ರಿ ಗಂಟೆ 12 ಬಾರಿಸ್ತಿದ್ದಂತೆ ಶೇಖ್ ಚಿಲ್ಲಿ ಸೆಟ್ ಆಫ್ ಆನ್ ಹಿಸ್ ಟಾಸ್ಕ್. ಅವನು ಒಂದು ಟಾಸ್ಕ್ ಇಟ್ಕೊಂಡಿರ್ತಾನಲ್ವ, ರಾಬರಿ ಮಾಡಬೇಕು ಅಂತ. ಆ ಟಾಸ್ಕ್ ಬಗ್ಗೆ ರೆಡಿಯಾಗಿರ್ತಾನೆ. ರಾಬಿಂಗ್ ದ ಮರ್ಚೆಂಟ್. ಏನು ಟಾಸ್ಕ್ ಅದು? ರಾಬರಿ ಮಾಡೋದು, ಕಳ್ತನ ಮಾಡೋದು. ಹೀ ಸಕ್ಸೀಡೆಡ್ ಇನ್ ಸ್ನೀಕಿಂಗ್ ಇನ್ ಟು ದ ಸ್ಟೋರ್ ರೂಮ್ ಒಳಗೆ ಅವನು ನಿಧಾನವಾಗಿ ಹೋಗೋದ್ರಲ್ಲಿ ಅವನು ಸಕ್ಸಸ್ ಆಗ್ತಾನೆ. ದೇರ್ ಹಿ ಪ್ಯಾಕ್ಡ್ ಇನಫ್ ಗ್ರೈನ್ ಫಾರ್ ಹಿಮ್ಸೆಲ್ಫ್. ಅವನಿಗೆ ಎಷ್ಟು ಬೇಕೋ ಅಷ್ಟು ಧಾನ್ಯಗಳನ್ನ ಪ್ಯಾಕ್ ಮಾಡ್ಕೊತಾನೆ. ಜಸ್ಟ್ ಆ್ಯಸ್ ಹಿ ವಾಸ್ ಅಬೌಟ್ ಟು ಮೂವ್ ಔಟ್, ಹಿಸ್ ಐಸ್ ಫೆಲ್ ಆನ್ ಅ ಬೌಲ್ ಫುಲ್ ಆಫ್ ಮಿಲ್ಕ್. ಅವನಿನ್ನೇನು ಅಲ್ಲಿಂದ ಹೊರಡಬೇಕು, ಗ್ರೈನ್ಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಅವನಿಗೇನು ಕಾಣಿಸ್ಕೊಳ್ಳುತ್ತೆ, ಒಂದು ಬೌಲಲ್ಲಿ ಮಿಲ್ಕ್ ಇರೋ ಅಂಥದ್ದು. ಮಿಲ್ಕ್ ಅಂದರೆ ಗೊತ್ತಿದೆ ಅಲ್ವಾ, ಏನು ಮಿಲ್ಕ್ ಅಂದರೆ? ಹಾಲು. Sheikh Chilli was very hungry and could not resist the temptation of making delicious porridge for himself. Porridge ಅಂತ ಅಂದರೆ ಗಂಜಿ ಮಾಡ್ಕೊಳ್ಳೋಷ್ಟು ಅವನಿಗೆ ತಾಳ್ಮೆ ಇರೋದಿಲ್ಲ. ಹಂಗಾಗಿ ಅವನು ಆ ಮಿಲ್ಕನ್ನು ತೊಗೊಂಡ್ಬಿಡ್ತಾನೆ. ಗಂಜಿ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಈಗಿಲ್ಲ, ಅವನಿಗಷ್ಟು ಹಸಿವಾಗ್ಬಿಟ್ಟಿದೆ. ನೆಕ್ಸ್ಟ್, ಹ್ಯಾವಿಂಗ್ ಡಿಸೈಡೆಡ್ ದಿಸ್ ಶೇಖ್ ಚಿಲ್ಲಿ ಸೆಟ್ ಅಬೌಟ್ ದ ಟಾಸ್ಕ್ ಆಫ್ ಕುಕಿಂಗ್ ದ ಪೋರಿಜ್. ಹೀ ಲಿಟ್ ದ ಸ್ಟವ್. ಅವನಿಗಷ್ಟು ತಾಳ್ಮೆ ಇಲ್ಲದೆ ಇದ್ರೂ ಗಂಜಿ ಮಾಡ್ಕೊಳ್ಳೋವಷ್ಟು ಆದರೂ ಅವನು ಡಿಸೈಡ್ ಮಾಡಿಕೊಂಡು ಕೂತ್ಕೊಳ್ತಾನೆ ಸ್ಟವ್ ಮುಂದೆ. ಹೀ ಲಿಟ್ ದ ಸ್ಟವ್ ಆ್ಯಂಡ್ ಆಫ್ಟರ್ ಪುಟ್ಟಿಂಗ್ ದ ಪ್ಯಾನ್ ವಿತ್ ಮಿಲ್ಕ್ ಆ್ಯಂಡ್ ಸಿರಿಯಲ್ ಆನ್ ಇಟ್, ಹೀ ಸ್ಯಾಟ್ ಡೌನ್ ಟು ಸ್ಟೈರ್ ದ ಪೋರಿಜ್ ಒಕೇಶನಲಿ. It so happened that the servant's daughter was sleeping nearby. When the porridge was just half done, the girl stretched herself and her hand with her palm open come in front of Sheikh Chilli's eyes. Thinking that the girl was asking for some porridge, he grumbled, "Can't you wait for some time? The porridge is not yet cooked." Incidentally, the girl withdrew her hand. At the same time, everything was quiet for a while. After about 10 minutes, she again stretched her hand. This time, Sheikh Chilli mumbled angrily because the porridge was still not ready. However, when the action was repeated for the third time, Sheikh Chilli became quite annoyed. He shouted, "I told you to wait for some time. If you are so hungry, here, take this porridge." Saying this, he dropped a spoonful of hot porridge on the girl's outstretched hand. Needless to say, the girl's screams brought the whole house into the kitchen, and Sheikh Chilli was catched and put behind bars. His desire of eating the porridge remained ಅನ್ಫುಲ್ಫಿಲ್ಡ್. ಏನಾಗುತ್ತೆ, ಶೇಖ್ ಚಿಲ್ಲಿಲಿ ಪೋರಿಜ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಅಲ್ಲೇ ರಾಬರಿ ಮಾಡಿರೋಂಥ ಸ್ಟೋರ್ ರೂಮಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಅವನು ಏನು ಮಾಡೋಕ್ಕೆ, ಅಡುಗೆ ಮಾಡ್ಕೊಳ್ಳೋಣ ಅಂತ, ಗಂಜಿ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಕೂತ್ಕೊಳ್ತಾನೆ.
ಅವಾಗೇನಾಗುತ್ತೆ, ಪ್ಯಾನ್ ತೊಗೊತಾನೆ, ಅದರೊಳಗೆ ಮಿಲ್ಕ್ ಹಾಕ್ತಾನೆ. ನೆಕ್ಸ್ಟ್ ನಿಧಾನವಾಗಿ ಅವನು ಆ ಗ್ರೈನ್ಸನ್ನು ಹಾಕ್ತಾ ಹೋಗ್ತಾನೆ. ಪೋರಿಜ್ ಒಕೇಶನಲ್ಲಿ ನಿಧಾನವಾಗಿ ಗ್ರೈನ್ಸ್ ಹಾಕ್ತಾ ಹೋಗ್ತಾನೆ. ಇಟ್ ಸೋ ಹ್ಯಾಪನ್ಡ್ ದಟ್ ದ ಸರ್ವೆಂಟ್ಸ್ ಡಾಟರ್ ವಾಸ್ ಸ್ಲೀಪಿಂಗ್ ನಿಯರ್ ಬೈ. ಅಲ್ಲಿ ಸರ್ವೆಂಟ್ ಡಾಟರ್ ಇರ್ತಾಳೆ, ಡಾಟರ್ ಮಗಳು, ಸರ್ವೆಂಟ್ ಕೆಲಸದವನ ಮಗಳು ಅಲ್ಲೇ ಮಲ್ಕೊಂಡಿರ್ತಾಳೆ. ವೆನ್ ದ ಪೋರಿಜ್ ವಾಸ್ ಜಸ್ಟ್ ಹಾಫ್ ಡನ್, ಅರ್ಧ ಕುಕ್ ಆಗಿರುತ್ತೆ ಗಂಜಿ. ದ ಗರ್ಲ್ ಸ್ಟ್ಯಾಚ್ಡ್ ಹರ್ ಸೆಲ್ಫ್ ಆ್ಯಂಡ್ ಹರ್ ಹ್ಯಾಂಡ್ ವಿತ್ ಹರ್ ಪಾಮ್ ಓಪನ್ ಕಮ್ ಇನ್ ಫ್ರಂಟ್ ಆಫ್ ಶೇಖ್ ಚಿಲ್ಲೀಸ್ ಐಸ್. ಹುಡುಗಿ ಏನು ಮಾಡ್ತಾಳೆ, ಜೋರಾಗೆ ಸ್ಕ್ರ್ಯಾಚ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕೈಗಳನ್ನ ಸ್ಕ್ರ್ಯಾಚ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ. ಅರ್ಧ ಇನ್ನೂ ಕುಕ್ ಆಗಿರುತ್ತೆ ಪೋರಿಜ್. ಅವಾಗ ಕಣ್ಮುಂದೆ ಬರ್ತಾಳೆ, ಶೇಖ್ ಚಿಲ್ಲಿ ಕಣ್ಮುಂದೆ ಬಂದು ಕೆರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಕೈಗಳನ್ನ. ಕಮ್ ಇನ್ ಫ್ರಂಟ್ ಆಫ್ ಶೇಖ್ ಚಿಲ್ಲೀಸ್ ಐಸ್ ಥಿಂಕಿಂಗ್ ದಟ್ ದ ಗರ್ಲ್ ವಾಸ್ ಆಸ್ಕಿಂಗ್ ಫಾರ್ ಸಮ್ ಪೋರಿಜ್. ಅದು ನೋಡಿಬಿಟ್ಟು ಶೇಖ್ ಚಿಲ್ಲಿಗೆ ಏನು ಅನಿಸುತ್ತೆ, ಪಾಪ ಅವಳು ಪೋರಿಜ್ ಕೇಳ್ತಿದ್ದಾಳೇನೋ ಅಂತ ಅಂದ್ಕೊಂಡು, ಪೋರಿಜ್ಗೋಸ್ಕರ ಆ ಥರ ಮಾಡ್ತಿದ್ದಾಳೇನೋ ಅಂತ ಅಂದ್ಕೊಂಡು, ಹಿ ಗ್ರ್ಯಾಂಬಲ್ಡ್, ಕಾಂಟ್ ಯು ವೇಟ್ ಫಾರ್ ಸಮ್ ಟೈಮ್, ಸ್ವಲ್ಪ ಹೊತ್ತು ಕಾಯೋಕ್ಕಾಗಲ್ವಾ ಅಂತ ಹೇಳ್ತಾನೆ. ದ ಪೋರಿಜ್ ಈಸ್ ನಾಟ್ ಇಟ್ ಕುಕ್ಡ್, ಇನ್ನೂ ಗಂಜಿ ರೆಡಿ ಆಗಿಲ್ಲ, ಸ್ವಲ್ಪ ಹೊತ್ತು ಇರು ಅಂತ ಹೇಳ್ತಾನೆ. ಇನ್ಸಿಡೆಂಟ್ಲಿ ದ ಗರ್ಲ್ ವಿಡ್ರಾ ಹರ್ ಹ್ಯಾಂಡ್ ಅಟ್ ದ ಸೇಮ್ ಟೈಮ್. ಎವ್ರಿಥಿಂಗ್ ವಾಸ್ ಕ್ವೈಟ್ ಫಾರ್ ಅ ವೈಲ್. ಅಷ್ಟರೊಳಗೆ ಅವಳು ಸೈಲೆಂಟ್ ಆಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ, ಎಲ್ಲ ಸೈಲೆಂಟ್ ಆಗಿಬಿಡುತ್ತೆ. ಆಫ್ಟರ್ ಅಬೌಟ್ 10 minutes ಶಿ ಅಗೇನ್ ಸ್ಕ್ರ್ಯಾಚಡ್ ಹರ್ ಹ್ಯಾಂಡ್. ಎಗೇನ್ ಅವಳು ಕೈಗಳನ್ನ ಕೆರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಜೋರಾಗಿ. ದಿಸ್ ಟೈಮ್ ಶೇಖ್ ಚಿಲ್ಲಿ ಮಂಬಲ್ಡ್ ಆ್ಯಂಗ್ರಿಲಿ ಬಿಕಾಸ್ ದ ಪೋರಿಜ್ ವಾಸ್ ಸ್ಟಿಲ್ ನಾಟ್ ರೆಡಿ. ಈಗ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ಅವನು ನಿಧಾನಕ್ಕೆ ಗುಣಗುಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶೇಖ್ ಚಿಲ್ಲಿ. ಇನ್ನೂ ಪೋರಿಜ್ ರೆಡಿ ಆಗಿಲ್ಲ, ಯಾಕೆ ಹಂಗೆ ಮಾಡ್ತಿದ್ಯಾ, ಸುಮ್ಮನಿರು ಅಂತ ಹೇಳ್ತಾನೆ. ಹೌಎವರ್ ವೆನ್ ದ ಆ್ಯಕ್ಷನ್ ವಾಸ್ ರಿಪೀಟೆಡ್ ಫಾರ್ ದ ಥರ್ಡ್ ಟೈಮ್, ಅದೇ ಕೆರ್ಕೊಳ್ಳೋ ಅಂಥ ಒಂದು ಕೆಲಸನ ಈಗೇನು ಮಾಡ್ತಾಳೆ ಅವಳು, ಸರ್ವೆಂಟ್ ಡಾಟರ್, ಶೇಖ್ ಚಿಲ್ಲಿ ಬಿಕಮ್ ಕ್ವೈಟ್ ಅನಾಯ್ಡ್. ಅವನಿಗೆ ಆಗೋದಿಲ್ಲ ಅವಳು ಮಾಡೋದನ್ನ ನೋಡಿ. ಹೀ ಶೌಟೆಡ್, ಅವ್ನು ಜೋರಾಗಿ ಕಿರ್ಚ್ಬಿಡ್ತಾನೆ. ಐ ಟೋಲ್ಡ್ ಯು ಟು ವೆಯ್ಟ್ ಫಾರ್ ಸಮ್ ಟೈಮ್, ನಾನು ಹೇಳ್ದೆ ಅಲ್ವಾ ನಿನಗೆ ಸ್ವಲ್ಪ ಹೊತ್ತು ಕಾಯಿ ಅಂತ. ಇಫ್ ಯು ಆರ್ ಸೋ ಹಂಗ್ರಿ ಹಿಯರ್ ಟೇಕ್ ದಿಸ್ ಪೋರಿಜ್ ಅಂತ ಹೇಳ್ತಾನೆ. ಅಂದರೆ ಅಷ್ಟೊಂದು ನಿನಗೆ ಹಸಿವಾಗಿದ್ರೆ ಅರ್ಧಂಬರ್ಧ ಕುಕ್ ಆಗಿರೋದನ್ನೇ ತಗೋ ಅಂತ ಹೇಳ್ತಾನೆ. ಸೇಯಿಂಗ್ ದಿಸ್ ಹಿ ಡ್ರಾಪ್ಡ್ ಎ ಸ್ಪೂನ್ ಫುಲ್ ಆಫ್ ಹಾಟ್ ಪೋರಿಜ್ ಆನ್ ದ ಗರ್ಲ್ಸ್ ಔಟ್ ಸ್ಟ್ರಾಚಡ್ ಹ್ಯಾಂಡ್. ಅವಳು ಹೊರಗಿರುವಂತಹ ಕೈಗಳ ಮೇಲೆ ಆ ಬಿಸಿ ಬಿಸಿ ಪೋರಿಜನ್ನು, ಗಂಜಿಯನ್ನು ಹಾಕಿಬಿಡ್ತಾನೆ. ಒಂದು ಸ್ಪೂನ್ ಪೂರ್ತಿ ಅವಳ ಕೈ ಮೇಲೆ ಸುರಿದ್ಬಿಡ್ತಾನೆ. ನೀಡ್ಲೆಸ್ ಟು ಸೇ ದ ಗರ್ಲ್ ಸ್ಕ್ರೀಮ್ಡ್ ಬ್ರಾಟ್ ದ ಹೋಲ್ ಹೌಸ್ ಇನ್ ಟು ದ ಕಿಚನ್. ಅಷ್ಟರೊಳಗೆ ಅವಳು ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಕೈ ಮೇಲೆ ಬಿತ್ತಂದರೆ ಏನಾಗುತ್ತೆ, ನೋವಾಗುತ್ತಲ್ವಾ, ನೋವಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅವಳು. ಅದರಿಂದ ಏನಾಯಿತು, ಮನೇಲಿರೋರೆಲ್ಲರೂ ಬಂದುಬಿಡ್ತಾರೆ. ಅವಾಗ ಶೇಖ್ ಚಿಲ್ಲಿ ವಾಸ್ ಕ್ಯಾಚ್ ಆ್ಯಂಡ್ ಪುಟ್ ಬಿಹೈಂಡ್ ಬಾರ್ಸ್. ಅವನು ಶೇಖ್ ಚಿಲ್ಲಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ, ಸಿಕ್ಕಾಕ್ಕೊಂಡ್ಬಿಡ್ತಾನೆ ಶೇಖ್ ಚಿಲ್ಲಿ. ಎಲ್ಲೋಗ್ತಾನೆ, ಬಾರ್ಸ್ ಅಂತ ಅಂದರೆ ಜೈಲಲ್ಲಿ ಹಾಕ್ತಾರೆ. ಯಾರಿಗೆ, ಶೇಖ್ ಚಿಲ್ಲಿಗೆ. ಹಿಸ್ ಡಿಸೈರ್ ಆಫ್ ಈಟಿಂಗ್ ದ ಪೋರಿಜ್ ರಿಮೈಂಡ್ ಅನ್ಫುಲ್ಫಿಲ್ಡ್ ಅಂತ, ಅವನಿಗೆ ಈ ಗಂಜಿ ಕುಡಿಯೋವಂಥ ಒಂದು ಆಸೆ ಇತ್ತಲ್ಲ, ಅದು ಹೇಗೇನು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಪೂರ್ತಿ ಆಗಲ್ಲ, ಅವನ ಆಸೆ ಪೂರ್ತಿ ಆಗಲ್ಲ. ಈ ಥರ ಆಗುತ್ತೆ. ಶೇಖ್ ಚಿಲ್ಲಿ ಎಷ್ಟು ಒಳ್ಳೆ ಮನುಷ್ಯ ಆಗಿರ್ತಾನಲ್ವ. ನೆಕ್ಸ್ಟ್ ಬರ್ತಾ ಏನಾಗುತ್ತೆ, ಅವನ ಹತ್ರ ಏನೂ ಉಳಿಯೋದಿಲ್ಲ, ಎಲ್ಲ ದಾನ ಮಾಡ್ತಿರ್ತಾನೆ. ಪ್ರಾಣಿಗಳಿಗೂ ಅದೇ ಥರ, ಮನುಷ್ಯರಿಗೂ ಅದೇ ಥರ ನೋಡ್ತಿರ್ತಾನೆ ಅಲ್ವಾ. ಅವನು ತುಂಬ ಮೂರ್ಖನಾಗಿ, ಮುಗ್ಧನಾಗಿ ಬಿಹೇವ್ ಮಾಡ್ತಿರ್ತಾನೆ. ಅವನ ಮುಗ್ಧತೆ ಮೂರ್ಖತೆಯಾಗಿ ಬದಲಾಗುತ್ತಾ ಇರುತ್ತೆ ಅಲ್ವಾ. ಅದೇ ಕಾರಣದಿಂದ ಅವನ ಹತ್ರ ₹1 ದುಡ್ಡಿಲ್ದಂಗೂ ಆಗಿಬಿಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಫ್ರೆಂಡ್ಸ್ ಹತ್ರ ಕೇಳೋ ಹಾಗಾಗುತ್ತೆ. ಫ್ರೆಂಡ್ಸು ಕೊಡ್ತಾ ಸುಸ್ತಾಗಿಬಿಡ್ತಾರೆ. ನೆಕ್ಸ್ಟ್ ಫೈನಲಿ ಅವನು ಕಳ್ತನ ಮಾಡಬೇಕಂತ ಡಿಸೈಡ್ ಮಾಡ್ತಾನೆ. ಕಳ್ತನ ಮಾಡೋಕ್ಕಂತ ಬಂದಾಗ ಇಲ್ಲೂ ಅವನು ಏನು ಮಾಡೋಕ್ಕೆ ಹೋಗ್ತಾನೆ, ಕಳ್ತನ ಮಾಡ್ಕೊಂಡು ಅಲ್ಲೇ ಇದ್ದರೆ ಹಿಂಗೆ ಆಯಿತು. ಅವನು ಹೊರಟು ಬಂದುಬಿಟ್ಟಿದ್ದರೆ ಅಲ್ಲಿಂದ ಏನಾಗ್ತಿತ್ತು, ಅವನಿಗೆ ಸೇವ್ ಆಗ್ತಿದ್ದ ಅಲ್ವಾ. ಇಲ್ಲಿ ಸ್ಮಾರ್ಟಾಗಿ ಬಿಹೇವ್ ಮಾಡಬೇಕಾಗಿತ್ತು ಅವನು. ಪರ್ಹ್ಯಾಪ್ಸ್ ಇಟ್ ಈಸ್ ಬೆಟರ್ ಟು ಬಿ ಸ್ಮಾರ್ಟ್ ದ್ಯಾನ್ ಸಿಂಪಲ್ಲಾಗಿ ಥಿಂಕ್ ಮಾಡೋದಕ್ಕಿಂತ, ಇವನ ಥರ ಮೂರ್ಖರಾಗಿರೋದಕ್ಕಿಂತ ಬೆಟರು
ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು. ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡಿದ್ರೆ ನಾನು ಸಿಕ್ಕಾಕೊಳ್ಳಲ್ವಾ? ಅದೇ ಫಸ್ಟ್ ಟೈಮ್ ಅವಳು ಕೆರ್ಕೊಂಡಾಗ್ಲೇ ಇವನೇನು ಮಾಡಬೇಕಿತ್ತು, ಓಡೋಗ್ಬೇಕಿತ್ತು ಅಲ್ಲಿಂದ. ಅವಾಗ ಯಾರೂ ಕ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವನು ಕುಕ್ ಮಾಡ್ಕೊಂಡು ಕೂತ್ಕೊಂಡಿದ್ನಲ್ಲ, ಅದೇ ಅವನು ತಪ್ಪಾಗಿದ್ದು. ಅದಕ್ಕೆ ಹೇಳೋದು ತುಂಬ ಚೆನ್ನಾಗಿ ಥಿಂಕ್ ಮಾಡಬೇಕು, ಎಲ್ಲದೂ ಥಿಂಕ್ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕು ಅಂತ. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ಲಾಸಲ್ಲಿ ನೋಟ್ಸ್ ಕೊಡ್ತೀನಿ, ಓಕೆನಾ? ಥ್ಯಾಂಕ್ ಯು.